ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮನ್ನು ಲಾಸ್ಟ್ ಟೈಮ್ ಬಿಲಿಯರ್ಡ್ಸ್ ಕ್ಲಬ್ ನಲ್ಲಿ ಮೀಟ್ ಮಾಡಿದ್ದು ಜ್ಞಾಪಕ ಇರ್ಬೋದು. ಹೌದು. ನಿಮ್ ಶ್ರೀಮತಿ ಅವರು ಹೋಗಿದ್ದು ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಏನ್ ಮಾಡೋಕ್ಕಾಗತ್ತೆ, ಅವ್ರನ್ನ ಉಳಿಸ್ಕೊಳ್ಳೋ ಭಾಗ್ಯ ನಮಗಿಲ್ದೆ ಹೋಯ್ತು. ನಿಜ, ಒಳ್ಳೆ ಮನುಷ್ಯನ ಉಳಿಸ್ಕೊಳ್ಳಕ್ಕೆ ಅದೃಷ್ಟ ಬೇಕು. ನೀವು ತುಂಬಾ ನೊಂದಿದ್ದೀರಾ. ಅಂದಾಗೆ ನಿಮ್ಮ ಹತ್ರ ನಾ ಸ್ವಲ್ಪ ಮಾತಾಡ್ಬೇಕು. ಯಾವುದ್ರ ಬಗ್ಗೆ? ನಿಮ್ಮ ಹೆಂಡತಿ ಸಾವಿನ ಬಗ್ಗೆ. ಇನ್ಸ್ಪೆಕ್ಟ್ರೆ, ಮೊದಲೇ ದುಃಖದಲ್ಲಿ ಬೆಂದು ಅವ್ರನ್ನ ಅಳ್ತಿದ್ದಾರೆ. ಸುಮ್ಮನೆ ಯಾಕೆ ತೊಂದರೆ ಕೊಡ್ತೀರಿ? ನಮ್ ಡ್ಯೂಟಿ ಅಂತದ್ದು. ನಿಮ್ಮ ಡ್ಯೂಟಿಗೂ ನನ್ನ ಹೆಂಡತಿ ಸಾವು ಏನ್ರಿ ಸಂಬಂಧ? ಸತ್ಯಾನ್ವೇಷಣೆ. ನಿಮ್ ಮನೆಯವ್ರು ಸತ್ತಿದ್ದು ಕಾರ್ ಆಕ್ಸಿಡೆಂಟ್ ನಲ್ಲಿ ಅಂತ ನೀವು ತಿಳ್ಕೊಂಡಿರ್ಬೋದು, ಆದ್ರೆ ಅದು ಕೊಲೆ ಆಗಿರ್ಬೋದು ಅಂತ ನಮ್ಗೆ ಅನುಮಾನ ಬಂದಿದೆ. ನಿಮಗೆ ಬರುತ್ತೆ ಬೇಕಾದಷ್ಟು ಅನುಮಾನ, ಅದು ನಿಮ್ಮ ಕಲ್ಪನೆ. ಈಗ ನೀವು ಚರ್ಚೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಏನು? ಸತ್ ಹೋಗಿರೋ ನನ್ನ ಹೆಂಡತಿ ಬದುಕ್ ಬರ್ತಾಳಾ? ಸತ್ತೋದವ್ರು ಬದುಕ್ ಬರಲ್ಲ ಅಂತ ಸಾಯಿಸಿದವ್ರನ್ನ ಸುಮ್ಮನೆ ಬಿಡೋ ಹಾಗಿದ್ರೆ ಕಾನೂನು ಯಾಕೆ, ಕೋರ್ಟ್ ಯಾಕೆ, ನಾವ್ಯಾಕೆ? ಹಾಗಾದ್ರೆ ಈಗ ನಿಮ್ಮ ಅಭಿಪ್ರಾಯ ಏನು? ಏನ್ ಮಾಡ್ಬೇಕು ಅಂತ ಇದ್ದೀರಿ ನೀವು ಇವಾಗ? ಜಗನ್ನಾಥ, ಏನೇ ಮಾತಾಡ್ತಾ ಇರೋದು? ಲೆಕ್ಕಾಚಾರನೇ ಬೇಡವಾ? ಸಮಾಧಾನ ಮಾಡ್ಕೊ. ಸುಮ್ನೆ ವಾದ ಮಾಡೋದ್ರಿಂದ ಏನ್ ಪ್ರಯೋಜನ ಇನ್ಸ್ಪೆಕ್ಟ್ರೆ? ಕೇಳ್ಬೇಕಾದನ್ನ ಬೇಗ ಕೇಳಿ ಮುಗಿಸಿ. ಆಲ್ ರೈಟ್. ಮಿಸ್ಟರ್ ಜಗನ್ನಾಥ ರಾಯ್ರೆ, ನಿಮಗೆ ಆಗದೇ ಇರೋರು ಅಂತ ಯಾರಾದಿದಾರ? ಈಗ ನನಗೆ ಸದ್ಯಕ್ಕೆ ಆಗದೆ ಇರೋರು ನೀವೊಬ್ರೆ. ನನ್ನ ಮನಃಶಾಂತಿನ ಕೆಡಿಸ್ತಾ ಇದ್ದೀರಿ ನೀವು. ಮಿಸ್ಟರ್ ಜಗನ್ನಾಥ ರಾಯ್ರೆ, ಪ್ಲೀಸ್, ಈಗ ನೀವು ನನಗೆ ಸಹಾಯ ಮಾಡಬೇಕು. ಖಂಡಿತ ನಾನು ನಿಮ್ಮ ಮನಃಶಾಂತಿ ಕೆಡಿಸಕ್ಕೋಸ್ಕರ ಇಲ್ಲಿಗೆ ಬರಲಿಲ್ಲ. ನಿಮಗೆ ಯಾರಿಂದಾದ್ರೂ ಅನ್ಯಾಯ ಆಗಿದ್ರೆ ಅದಕ್ಕೆ ಕಾರಣರಾದವ್ರನ್ನ ಕಂಡುಹಿಡಿಬೇಕಾದ್ರು ನನ್ನ ಕರ್ತವ್ಯ. ಈಗ ಹೇಳಿ, ಅವತ್ ರಾತ್ರಿ ಅಷ್ಟೊತ್ನಲ್ಲಿ ಅಂಥ ಮಳೆಲಿ ನಿಮ್ಮ ಹೆಂಡತಿ ಕಾರ್ನಲ್ಲಿ ಒಬ್ಬರೇ ಯಾಕೆ ಹೋದ್ರು? ಅವಳಿಗೂ ನನಗೂ ಮಾತುಕತೆ ನಡೆಯೋ ಸಂದರ್ಭಗಳಲ್ಲಿ ಅಕಸ್ಮಾತ್ ಅವಳಿಗೇನಾದ್ರೂ ಕೋಪ ಬಂದ್ರೆ ನನ್ನ ಎದುರಿಗೆ ನಿಂತ್ಕೋತಾ ಇರ್ಲಿಲ್ಲ. ಮನಸ್ಸಿಗೆ ಶಾಂತಿ ಸಿಗೋವರೆಗೂ ಒಬ್ಳೆ ಕಾರ್ ಡ್ರೈವ್ ಮಾಡ್ಕೊಂಡು ಎಲ್ಲಾದ್ರೂ ಹೊರಗಡೆ ಹೋಗಿ ಬಂದ್ಬಿಡ್ತಾ ಇದ್ಲು. ಆವತ್ತು ಹಾಗೆ ಹೋದವಳು ಹೊರಟೇ ಹೋದ್ಲು, ಮತ್ತೆ ಬರಲೇ ಇಲ್ಲ. ಅವತ್ತು ನಿಮ್ಮಿಬ್ಬರಿಗೂ ಯಾವ ಕಾರಣಕ್ಕೋಸ್ಕರ ಜಗಳ ಆಯ್ತು? ಸಂಸಾರ ಅಂದ್ಮೇಲೆ 108 ಇರುತ್ತೆ. ಅದನ್ನೆಲ್ಲ ಹೇಗೆ ಹೇಳೋಕ್ಕಾಗುತ್ತೆ? ಅದನ್ನೆಲ್ಲ ಹೇಗೆ ಹೇಳಕ್ಕಾಗತ್ತೆ? ನೋಡಿ, ಇಂಥ ಸಂದರ್ಭದಲ್ಲಿ ಏನಿದ್ರು ನಿಸ್ಸಂಕೋಚ ಹೇಳ್ಬೇಕು. ನನ್ನ ಮಗನ ಮದುವೆ ವಿಷಯ ನಾನು ಒಪ್ಪದ ಹೆಣ್ಣು ಅವಳಿಗೆ ಹಿಡಿಸಲಿಲ್ಲ. ನಿಮ್ ಶ್ರೀಮತಿ ಅವ್ರು ನೋಡಿದ ಹೆಣ್ಣು ಯಾರು? ಯಾರೋ ಅವಳ ಸಂಬಂಧ ಅಂದ್ರೆ ಯಾವ ಊರು? ಡೆನ್ಮಾರ್ಕ್. ಹೋಗಿ ನೋಡ್ಕೊಂಡ್ ಬರ್ತೀರಾ? ಇನ್ಸ್ಪೆಕ್ಟ್ರೆ, ಸುಮ್ಮನೆ ಮಾತು ಬೆಳೆಸೋದ್ರಿಂದ ಅವ್ರಿಗೆ ಹಿಂಸೆ ಹೆಚ್ಚಾಗತ್ತೆ ಹೊರತು ನಿಮ್ಗೇನು ಪ್ರಯೋಜನ ಆಗಲ್ಲ. ದಯವಿಟ್ಟು ಅವ್ರನ್ನ ನೆಮ್ಮದಿಯಾಗಿರಕ್ ಬಿಟ್ಬಿಡಿ ಪ್ಲೀಸ್. ಓಕೆ, ನನಗೇನು ಅವ್ರಿಗೆ ತೊಂದರೆ ಕೊಡ್ಬೇಕು ಅಂತ ಇಷ್ಟ ಇಲ್ಲ, ಬಟ್ ಇಟ್ಸ್ ಮೈ ಡ್ಯೂಟಿ. ಅವ್ರ ಸಮಾಧಾನ ಆದ್ಮೇಲೆ ಮತ್ತೆ ಬಂದು ನೋಡ್ತೀನಿ. ಬರ್ತೀನಿ ಸರ್. ಏನ್ ನಿನ್ನ ಹೆಸರು? ರಾಮಯ್ಯ. ಯಾವ ರಾಮಯ್ಯ? ಕೃಷ್ಣನ್ ಮಗ ರಾಮಯ್ಯ. ಇಲ್ಲಿ ಹಿಂಗೇನ್ ಕೆಲಸ? ಮನೆ ಕೆಲಸ ಮಾಡ್ತಿದ್ದೀನಿ. ಓ, ಎಷ್ಟು ವರ್ಷದಿಂದ? 15 ವರ್ಷದಿಂದ ಮಾಡ್ತಿದ್ದೀನಿ. ರಾಮಯ್ಯ, ನಿಮ್ ಜಗನ್ನಾಥ ರಾಯರವ್ರ ಹೆಂಡತಿ ಕಮಲಮ್ನವ್ರು ಇದ್ರಲ್ಲ, ಹೇಗೆ? ಹೇಗೆಂದ್ರೆ ಸ್ವಭಾವದಲ್ಲಿ, ಗುಣದಲ್ಲಿ? ಬಂಗಾರ ಸರ್, ಬಂಗಾರ. ಅವರು ನಿಮ್ ರಾಯರು ಹೇಗಿದ್ರು? ಶಿವ ಪಾರ್ವತಿ ಇದ್ದಂಗಿದ್ರು ಸರ್. ಅವರಿಬ್ಬರ ಮಧ್ಯೆ ಯಾವಾಗಾದ್ರೂ ಜಗಳ, ಮಾತಿನಲ್ಲಿ ಚಕಮಕಿ? ಚೆ ಎಲ್ಲಾದ್ರೂ ಉಂಟಾ? ನಮ್ಮ ಅಮ್ಮವ್ರಿಗೆ ನಮ್ಮ ರಾಯರು ಅಂದ್ರೆ ದೇವರಿದ್ದಂಗೆ ಸರ್, ದೇವರಿದ್ದಂಗೆ. ಮತ್ತೆ ನಿಮ್ ರಾಯರೇ ಹೇಳಿದ್ರು ಗಂಡ ಹೆಂಡತಿಗೆ ಆಗಾಗ ಜಗಳ ಬರ್ತಾ ಇತ್ತು, ಕೋಪ ಬಂದ್ರೆ ಮನೆ ಬಿಟ್ಟು ಒಬ್ಬರೇ ಕಾರ್ನಲ್ಲಿ ಕೂತ್ಕೊಂಡು ಹೊರಟೋಗ್ತಿದ್ರು ಅಂತ. ಇರ್ಬೋದೇನೋ. ಗಂಡ ಹೆಂಡ್ರು ಜಗಳ ಆಡುವಾಗ ನಾವೆಲ್ಲಿರ್ತಿದ್ದೋ ಸರ್? ಏನ್ ನಡೀತಿತ್ತೋ, ಏನ್ ಕಥೆಯೋ ನಾವ್ ಹೆಂಗ್ ಹೇಳೋದು ಸರ್? ರಮಯ್ಯ, ಇವತ್ ಸಾಯಂಕಾಲ ಸ್ವಲ್ಪ ಸ್ಟೇಷನ್ ಹತ್ರ ಬಾ. ಯಾಕೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು.
ನೀವು ನನ್ನ ಹತ್ರ ಸ್ಟೇಷನ್ ಅಲ್ಲಿ ಮಾತಾಡಕ್ಕೆ ಏನೈತೆ ಸರ್? ನೋಡು, ನೀ ಯಾರ ಕೈಯಿಂದ ತಪ್ಪಿಸ್ಕೊಂಡ್ರು ಈ ಕಣ್ಗಳಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಬರ್ತೀಯ ತಾನೇ? ಬರ್ತೀನಿ ಸರ್. ಹೇಳ್ತೀನಿ ಯಜಮಾನ್ರಿಗೂ ಅಮ್ಮವ್ರಿಗೂ ಅವತ್ತು ರಾತ್ರಿ ದೊಡ್ಡದಾಗಿ ಜಗಳ ಆಯ್ತು. ಯಜಮಾನ್ರ ಕೋಪನ್ನು ಅಮ್ಮವ್ರ ಕಾಪಾಡಿ ಹೊಡೆದ್ಬಿಟ್ರು. ಅಮ್ಮವರು ಕೆರೆ ಬಿದ್ದು ಸತ್ತೋದ್ರು. ಅಪ್ಪ, ಮಾವ ಮಾವ, ಏನಪ್ಪ? ಅಪ್ಪ ಇಲ್ಲಿ ಕಾಣ್ತಾ ಇಲ್ವೇ? ರೂಮ್ ನಲ್ಲಿ ನೋಡಿದ್ಯಾ? ನೋಡ್ದೆ, ಎಲ್ಲಾ ರೂಮ್ಗಳಲ್ಲೂ ನೋಡ್ದೆ. ಎಲ್ಲ ಕಡೆ ಹುಡ್ಕದ್ಯಾ? ಹಾ, ಮೊದ್ಲೇ ಅವನಿಗೆ ಮೈಕ್ ಚೆನ್ನಾಗಿಲ್ಲ. ಎಲ್ಲಿ ಹೋಗಿರ್ಬೋದು? ಬಾ ನೋಡೋಣ. ಅಪ್ಪನ ಕಾರ್ ಇಲ್ಲೇ ಇದೆಯಲ್ಲ. ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಇಷ್ಟೊತ್ತಿನಲ್ಲಿ ಎಲ್ಲೂ ಹೊರಗಡೆ ಹೋದವನೇ ಅಲ್ಲ. ಸ್ವಲ್ಪ ಹೋಗಿ ನೋಡ್ಕೊಂಬರೋಣ. ನಡಿಯಪ್ಪ, ಕೂತ್ಕೋ. ಒಬ್ಬನೇ ಎಲ್ಲಿ ಹೋಗಿರಬಹುದು ಅಂತ. ಅದೇಪ್ಪ, ಇನ್ಮೇಲೆ ನಾನಾಗ್ಲಿ ರಾಮಯ್ಯ ಆಗ್ಲಿ ಜೊತೆಲಿ ಹೋಗ್ಬೇಕು. ಇಲ್ವಲ್ಲ? ಇಲ್ಲೂ ಕಾಣಿಸ್ತಾ ಇಲ್ವಲ್ಲಪ್ಪ. ನಡಿ ಮುಂದೆ. ಅಪ್ಪ, ಜಗನ್ನಾಥ, ಯಾಕೆ ಹೇಗೆ? ಜಗನ್ನಾಥ, ಅಪ್ಪ ಅಪ್ಪ ಅಪ್ಪ, ಜಗನ್ನಾಥ. ಮಾವ ಸ್ವಲ್ಪ ಹಿಡ್ಕೊ. BP ತುಂಬಾ ಜಾಸ್ತಿ ಆಗಿದೆ. ಕಂಪ್ಲೀಟ್ ರೆಸ್ಟ್ ತಗೋಬೇಕು. ಏನ್ ಮಾಡೋದು ಡಾಕ್ಟ್ರೆ? ನನ್ನ ತಂಗಿ ಹೋದಾಗ್ಲಿಂದ ಅವನೊಂಥರ ಆಗ್ಬಿಟ್ಟಿದ್ದಾನೆ. ಸಹಜನೇ, ನೀವೇನು ಯೋಚನೆ ಮಾಡ್ಬಿಡಿ. ಆಗಾಗ ಬಂದು ನಾನು ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಅಪ್ಪ, ಹೇಗಿದೆಯಪ್ಪ? ಚೆನ್ನಾಗಿದ್ದೀನಪ್ಪ. ರಾತ್ರಿ ಅಂತೂ ಪ್ರೆಷರ್ ತುಂಬಾ ಜಾಸ್ತಿ ಆಗ್ಬಿಟ್ಟಿತ್ತು. ನಾನಂತೂ ಬಹಳ ಗಾಬರಿ ಆಗ್ಬಿಟ್ಟಿದ್ದೆ. ಈಗೇನ್ ಪರವಾಗಿಲ್ಲ, ಆರೋಗ್ಯವಾಗಿದ್ದೀನಿ. ಕಾಫಿ ಕುಡಿದೆ ಅಪ್ಪ? ಇಲ್ಲ, ಕುಡಿಯೋಣ ನಿಧಾನವಾಗಿ. ಈಗೇನು ಆತರ? ಯಾಕೆ ರಾಮ ಇಷ್ಟೊತ್ತಾದ್ರೂ ಕಾಫಿ ತರಲಿಲ್ಲ? ರಾಮಯ್ಯ, ಇದೇನ್ ಮಾವ, ನೀನ್ ಕಾಫಿ ಮಾಡ್ತಾ ಇದೀಯಾ? ಎಲ್ಲಿ ರಾಮಯ್ಯ? ನಿನ್ನೆ ಸಂಜೆ ಪೊಲೀಸ್ ಸ್ಟೇಷನ್ ಬರ ಹೇಳಿದ್ರಂತೆ. ಹೊರಡ್ ಬರ್ತೀನಿ ಅಂತ ಹೋದ, ಇನ್ನೂ ಬರ್ಲಿಲ್ಲ. ಪೊಲೀಸ್ ಸ್ಟೇಷನ್ಗ? ಯಾಕೆ? ಇನ್ನೇನು, ನಮ್ಮನೆ ವಿಷಯ. ನಾವು ನಮ್ಮ ವಸ್ತುನ ಕಳ್ಕೊಂಡು ಒದ್ದಾಡ್ತಾ ಇದ್ದೀವಿ. ಅವ್ರು ಅದಕ್ಕೆ ಇಲ್ಲದ ಬಣ್ಣ ಕಟ್ತಿದ್ದಾರೆ, ಬರ ಹೇಳಿದ್ದಾರೆ, ಹೋಗಿದ್ದಾನೆ. ನೀನೇ ತಂದ್ಬಿಟ್ಟೆ ಕಾಫಿ? ಹೌದಪ್ಪ, ರಾಮಯ್ಯ ಮನೇಲಿಲ್ಲ. ನಿನ್ನೇನೋ ಪೊಲೀಸ್ ಸ್ಟೇಷನ್ ಹೋದಂತೆ, ಇನ್ನೂ ಬರ್ಲಿಲ್ಲ. ಸರಿ, ಮಾವನೇ ಮಾಡ್ತಾ ಇದ್ದ ಕಾಫಿ ತಗೊಂಡ್ಬಂದ್ಬಿಟ್ಟೆ. ತಗೋಪ್ಪ.
ಥ್ಯಾಂಕ್ಸ್. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್. ನೀವು ಗೋಪಿ ಅಂತ ನನ್ನ ಹೆಸರು. ಕಾಫಿ ಪ್ಲಾಂಟರ್ ಜಗನ್ನಾಥ ರಾಯ್ ಮಗ ನಾನು. ಯಾಕೆ ಹಾಗೆ ಆಶ್ಚರ್ಯವ ನೋಡ್ತಿದ್ದೀರಿ? ಇಷ್ಟೊಂದು ಹೋಲಿಕೆ ಇರೋ ತಂದೆ ಮಕ್ಕಳನ್ನ ನಾನು ಇವತ್ತೇ ನೋಡ್ತಾ ಇರೋದು. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಯಾಕೆ ಹಾಗೆ ನೋಡ್ತಿದ್ದೀರಾ? ಆ ಕಣ್ಣುಗಳನ್ನ, ಆ ನೋಟ ಎದುರಾಳಿ ಎದೆನ ಚುಚ್ಚಿ ಭೇದಿಸೋ ಹಾಗಿದೆ. ಒಟ್ನಲ್ಲಿ ಒಳ್ಳೆ ಕಣ್ಣಲ್ಲ ನೀ. ಹಾಗಲ್ಲ, ಈ ಡಿಪಾರ್ಟ್ಮೆಂಟ್ಗೆ ಲಾಯಕ್ಕಾದ ಕಣ್ಣುಗಳು. ಈ ಕಣ್ಣುಗಳನ್ನ ಕಂಡ್ರೆ ನನಗೆ ಬಹಳ ಇಷ್ಟ. ಬೇಕಾದ್ರೆ ಹೇಳಿ, ಇಬ್ರು ಬದಲಾಯಿಸ್ಕೊಂಬೋಣ. ಹಾಗೆ ಮಾಡೋಣ ಬಿಡಿ, ಬದಲಾಯಿಸ್ಕೊಂಬೋಣ. ನನಗೊಂದು ಸಂದೇಹ, ನೀವೇನಾದ್ರೂ ಫಾರಿನ್ ಹುಡುಗಿನ ಲವ್ ಮಾಡ್ತಿದ್ದೀರಾ? ಅಂತೂ ಕಂಡು ಹಿಡಿದು ಬಿಟ್ಟಲ್ಲ ನನ್ನ ಸೀಕ್ರೆಟ್ನ. ಮತ್ತೆ ನಿಮ್ ಊಹೆ 50% ಮಾತ್ರ ಕರೆಕ್ಟ್. ಹುಡುಗಿ ಏನು ಫಾರಿನ್ ಹುಡುಗಿ ಇದ್ದ ಹಾಗೆ ಇದ್ದಾಳೆ, ಕಣ್ಣುಗಳು ಮಾತ್ರ ನಿಮ್ಮ ಹಾಗಿಲ್ಲ. ಹೌದು. ಅಂತೂ ನನ್ನ ಊಹೆ 50% ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ನೋಡಿ, ಬಂದ ವಿಷಯನೇ ಮರೆತು ಬಿಟ್ಟೆ. ನೀವೇನು ರಾಮಾಯಣ ಸ್ಟೇಷನ್ ಬರೆಯದಂತಲ್ಲ? ಹೌದು. ಯಾಕೆ? ಮಿಸ್ಟರ್ ಗೋಪಿ, ನಿಮ್ ತಾಯಿ ಸಾವಿನ ಬಗ್ಗೆ ಅದು ಆಕ್ಸಿಡೆಂಟ್ ಇರಲಾರ್ದು ಅಂತ ನಮ್ಗೆ ಅನುಮಾನ ಬಂದಿದೆ. ಮತ್ತೆ ಕೊಲೆ ಇರ್ಬೋದು ಅಂತ ನಮ್ಮ ಊಹೆ. ನಿಮ್ಗೆ ಆಗ್ತಾ ಇರೋರು ಯಾರಾದ್ರೂ ಇದಾರನೋ ವಿಚಾರಿಸೋಣ ಅಂತ ರಾಮಾಯಣ ಬಾರ್ ಹೇಳಿದೆ. ನಿಮ್ಮ ಊಹೆ ತಪ್ಪು. ನಮ್ಮ ತಂದೆ ತಾಯಿಗಳ ಶತ್ರುಗಳು ಯಾರೂ ಇಲ್ಲ. ನೀವು ರಾಮನ್ ವಿಚಾರಿಸಿದ್ರ ಏನ್ ಹೇಳ್ದ ಅವನು? ಅವನು ಇಲ್ಲಿ ಬರ್ಲೇ ಇಲ್ವಲ್ಲ. ಮತ್ತೆ ನನ್ನ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋದ್ನಂತೆ. ಅವನಿಗೋಸ್ಕರ ಸಂಜೆ ಎಲ್ಲ ಕಾದಿದೆ, ಬರ್ಲೇ ಇಲ್ಲ. ಮತ್ತೆಲ್ಲ ಹೋದ? ಅವನ ಮನೆಗೇನಾದ್ರು? ನೋನೋ, ಅವನಿಗೆ ಹೆಂಡತಿ ಮಕ್ಕಳು ಯಾರೂ ಇಲ್ಲ. ಒಂದ್ ವೇಳೆ ನಿಮ್ಮ ಕಣ್ಣುಗಳಿಗೆ ಹೆದರ್ಕೊಂಡೆಲ್ಲಾದ್ರೂ ಮರಿಯಾಗಿ ಓಡ್ ಹೋದ್ನೋ? ಡೋಂಟ್ ವರಿ, ಈ ಕಣ್ಣಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಪಾತಾಳದಲ್ಲೇ ಬಚ್ಚಿಕೊಂಡಿದ್ರು ನೆಲ ಬಗೆದು ಪತ್ತೆ ಹಚ್ಬಿಡ್ತೀನಿ. ಅಂಥ ಕಣ್ಣುಗಳೇ ಅವು. ನನ್ ಬರ್ಲಾ? ಸೊ ನೈಸ್ ಟು ಮೀಟ್ ಯು. ಪ್ಲೆಷರ್ ಇಸ್ ಮೈನ್. ನೋಡಿ, ರ್ಯಾಲಿ ಇರೋದು ನಾಳೆ. ಸ್ವಲ್ಪ ನಿಧಾನವಾಗಿ ಡ್ರೈವ್ ಮಾಡಿ. ನಾನು ಹೇಗೆ ಡ್ರೈವ್ ಮಾಡ್ತೀನಿ ಅಂತ ನೀನ್ ನೋಡ್ಬೇಡ್ವಾ? ನನ್ ಮೆಚ್ಕೋಬೇಡ್ವಾ? ನನ್ ಡ್ರೈವಿಂಗ್ ಸರಿಯಾಗಿದೆಯೋ ಇಲ್ವೋ? ನೀನ್ ಮೆಚ್ಬೇಕು ತಾನೆ. ಹೋಗೋಣ. ಗೋಪಿ, ಎಲ್ಲಿ ಹೋಗಿದ್ದೆ? ಹೊರಗಡೆ ಸುತ್ತಾಡ್ಕೊಂಬರೋಣ ಅಂತ ಹೋಗಿದ್ದೆ. ನಾನ್ ನಿನ್ನೊಂದು ಮಾತು ಕೇಳಲ್ಲ? ಕೇಳಪ್ಪ. ನಾನ್ ಜೀವಂತವಾಗಿರೋದೇ ನಿನಗೋಸ್ಕರ ಅಂದ್ರೆ ನಂಬ್ತೀಯಪ್ಪ? ಯಾಕಪ್ಪ ಹಾಗಂತೀಯ? ನನಗೆ ಆಧಾರನೇ ನೀನು. ಈಗ ನನ್ನ ತಂದೆ ತಾಯಿ ಎಲ್ಲ ನೀನೇ ತಾನೇ ಅಪ್ಪ. ನನ್ ಮೇಲೆ ಅಷ್ಟು ವಿಶ್ವಾಸ ಇಟ್ಕೊಂಡಿದೀಯಲ್ಲ ನೀನು, ಬಹಳ ಸಂತೋಷ. ಗೋಪಿ, ನಿನ್ ಜೊತೆಲಿ ಕಾರ್ನಲ್ಲಿ ಒಂದು ಹುಡುಗಿ ಕೂತಿದ್ಲಲ್ಲ, ಯಾರವಳು? ಅವರು ಅರುಂಧತಿ ಸೇವಾ ಸಮಾಜದ ಪ್ರೆಸಿಡೆಂಟ್ ಸರಳನ್ ತಂಗಿ ಅಲ್ಲ? ಹೌದಪ್ಪ, ಅವ್ರ ತಂದೆ ಹೆಸರು ನರಸಿಂಹಯ್ಯ ಅಂತ. ಅವಳ ಜೊತೆ ನೀನು ಹೀಗೆ ಅಲಿಯೋದು ಸರಿಯಲ್ಲ. ಗೌರವ ತರುವಂಥದ್ದಲ್ಲ. ಗೌರವ ಕೆಡುವಂಥ ಕೆಲಸ ನಾನೇನು ಮಾಡಿಲ್ಲಪ್ಪ. ನೀನ್ ಅವಳ ಜೊತೆ ಓಡಾಡೋದೇ ಗೌರವ ಅಲ್ಲ ಅಂತ ನಾನು ಹೇಳಿದ್ದು. ಅಪ್ಪ, ಅವಳನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ನಾವೆಲ್ಲೂ ಓಡಾಡಿದ್ರು ಯಾರೇನು ಕೇಳೋ ಹಾಗಿಲ್ಲ. ನಿನಗೂ ಆತಂಕ ಇರೋಲ್ಲ, ನಿನ್ನ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ನನಗನ್ಸುತ್ತೆ. ಆ ಮನೆ ಸಂಬಂಧ ಈ ಮನೆ ಬೇಡ ಅಂತ. ನಿನ್ನೆ ಮದುವೆ ಆಗ್ತೀನಿ ಅಂತ ನಾನು ಹುಡುಗಿ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ. ಅದ್ ಹೇಗಯ್ಯ ಪ್ರಾಮಿಸ್ ಮಾಡಿದೆ? ಹೇಳವನು ಕೇಳವನು ನಾನು ಒಬ್ಬ ಇದ್ದೀನಿ ಅನ್ನೋ ಜ್ಞಾಪಕ ಬರ್ಲಿಲ್ಲ ನಿನಗೆ? ಅಲ್ಲಪ್ಪ, ನನ್ನ ಇಷ್ಟ ಬಂದ ಹೆಣ್ಣನ್ನು ಆರಿಸ್ಕೊಳ್ಳೋ ಹಕ್ಕು ನನಗಿಲ್ಲ ಅಂತೀಯ? ಆ ಹುಡುಗಿ ಬೇಡ. ಅವಳು ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋ, ನಾನು ಬೇಡ ಅನ್ನೋದಿಲ್ಲ. ಅವಳನ್ನು ಬಿಟ್ಟು ಬೇರೆ ಇನ್ಯಾರಿಗೂ ನನ್ನ ಹೃದಯದಲ್ಲಿ ಸ್ಥಳ ಇಲ್ಲ. ಆ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಸಾಧ್ಯ ಇಲ್ಲ ಅನ್ನೋ ಪ್ರಶ್ನೆ ಬೇಡ. ನನ್ನ ಇಚ್ಛೆ ವಿರುದ್ಧವಾಗಿ ನೀನ್ ನಡಿ ಕೊಡು. ಇದೇ ಮೇಲೆ ನಿನ್ನಿಷ್ಟ ಹೇಗೆ ಬರುತ್ತೋ ಹಾಗೆ ಮಾಡ್ಕೊ. ನಿನಗೆ ನಾನು ಬೇಕಾ ಅವಳು ಬೇಕಾ ಯೋಚನೆ ಮಾಡು. ನೀನ್ ಹೀಗೆ ಹಠ ಹಿಡಿದ್ರೆ ನಾನು ಮದುವೆ ನಿಲ್ದೆ ಕೊನೆವರೆಗೂ ಹೀಗೆ ಇರ್ಬೇಕಾಗುತ್ತೆ. ಈ ಸಂಬಂಧ ಬೆಳೆಸೋದಕ್ಕಿಂತ ನೀನು ಹಾಗೆ ಇದ್ದು ನನಗೆ ಸಮ್ಮತಿನೇ. ಸರಿ,
ನಿನ್ನಿಷ್ಟ. ಎಂದೋ ಸತ್ತೋದ್ ವಿಷಯನ ಇನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಅವನ ಆಸೆನ ಯಾಕೆ ಬಲಿ ಕೊಡ್ಬೇಕು? ಮಹೇಶ, ನಿನಗೆಲ್ಲ ಗೊತ್ತಿದೆ, ನನ್ ಕೇಳ್ತಾ ಇದ್ದೀಯ. ಎತ್ತಕ್ ಜ್ವರ ಬಂದ್ರೆ ಎಮ್ಮೆಗ್ ಬರೆ ಹಾಕಿದ್ರು ಅನ್ನೋ ಹಾಗೆ ಅವನ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು? ನಾವಿರೋದಾದ್ರೂ ಯಾರಿಗೋಸ್ಕರ? ಅವನಿಗೋಸ್ಕರ ಅಲ್ವೇ? ಅದು ಸರಿಯಪ್ಪ. ನಾಳೆ ಆ ಹುಡುಗಿನ ಮದುವೆ ಮಾಡ್ಕೊಂಡು ಈ ಮನೆ ಬಂದ್ರೆ ಅವ್ರ ಅಕ್ಕ ಇಲ್ಲಿ ಬಂದು ಮಾಡಿ ಹೋಗ್ತಾ ಇರ್ತಾಳೆ. ನಾನು ಅವಳನ್ನ ನೋಡ್ತಾ ಇರ್ಬೇಕಾಗತ್ತೆ. ಹಳೆದೆಲ್ಲ ಜ್ಞಾಪಕ ಬರುತ್ತೆ, ಮತ್ತೆ ಕೋಪ ಕೆರಳುತ್ತೆ, ಹುಚ್ಚಿ ಒಂದೆರಡು ದಿನ ಹಾಗಾಗತ್ತೆ, ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಗೋಪಿ ಸಂತೋಷನೇ ಅಲ್ವೇನೆ ನಮ್ಮ ಮುಖ್ಯ. ನಾಳೆ ದಿನ ಬಾಳಿ ಬದುಕ್ಬೇಕಾಗಿರೋ ನಾವು. ಜಗನ್ನಾಥ, ತಾಯಿ ಆದವಳು ತನ್ನ ಮರಣ ವೇದನೆ ಸಹಿಸ್ಕೊಂಡು ಮಗುಗ್ ಜನ್ಮ ಕೊಡ್ತಾಳೆ. ತಂದೆ ಆದವನು ಸ್ವಲ್ಪ ವೇದನೆ ಸಹಿಸ್ಕೊಳಕ್ಕಾಗಲ್ವೇ? ನ್ಯಾಯ ನ್ಯಾಯ. ನಿನ್ ಮಾತಿನಲ್ಲಿ ಸತ್ಯ ಇದೆ, ನಿನ್ ಮಾತಿನಲ್ಲಿ ಸತ್ಯ ಇದೆ. ನಾನು ದುಡುಕಬಾರ್ದಾಗಿತ್ತು, ನಾನು ದುಡುಕಬಾರ್ದಾಗಿತ್ತು. What happened? All the vehicles are gone. Hurry up. ಜೊತೆ ಓಡಾಡದೆ ಗೌರವ ಅಲ್ಲ ಅಂತ ನಾನು ಹೇಳಿದ್ದು. ಆ ಹುಡುಗಿ ಬೇಡ, ಅವಳು ಬಿಟ್ಟು ಬೇರೆ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೊ, ನಾನು ಬೇಡ. ಆ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೆ. ಇವರು ಜಗನ್ನಾಥರಾವ್ ಅಂತ, ಆಕ್ಸಿಡೆಂಟ್ ಆಗಿದೆಯಲ್ಲ ಗೋಪಿ, ಅವ್ರ ತಂದೆ. ಹೌದಾ? ಗೋಪಿ ಹೇಗಿದ್ದಾನೆ ಡಾಕ್ಟರ್? ನೀವೇನು ಹೆದರ್ಬೇಕಾಗಿಲ್ಲ, ಪ್ರಾಣಾಪಾಯ ಏನಿಲ್ಲ. ಬನ್ನಿ 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 ಕೂತ್ಕೊಳ್ಳಿ. ಹಲೋ. ಹಾ 10 minutes ಅಲ್ಲಿ ಬರ್ತೀನಿ. ಓಕೆ. ಇವರು ನಿಮ್ಗೊಬ್ನೇ ಮಗನಾ? ಒಬ್ಬನೇ. ಹೆಣ್ಮಕ್ಳು? ಇಲ್ಲ. ಐ ಸಿ. ಪ್ರತಿ ವರ್ಷ ಕಾರ್ ರೇಸ್ನಲ್ಲಿ ಫಸ್ಟ್ ಬರ್ತಿದ್ರಲ್ಲ ಇವರೇ? ಇವನೇ. ರೇಸು ಅಂದ್ಮೇಲೆ ಇಂಥ ಆಕ್ಸಿಡೆಂಟ್ ಎಲ್ಲ ಕಾಮನ್ನು. ಅದು ಸರಿ. ಆದ್ರೂ ನಿಮ್ಮ ಮಗ ತುಂಬಾ ಹೆಲ್ತಿ ಆಗಿದ್ದಾನೆ. ಹಾ ಮಿಸ್ಟರ್ ಜಗನ್ನಾಥರಾವ್, ನೀವು ಸ್ವಲ್ಪ ಧೈರ್ಯ ತಗೋಬೇಕು. ಆಕ್ಸಿಡೆಂಟ್ ಅಂದಮೇಲೆ ಇಂಥದ್ದೆಲ್ಲ ಇದ್ದೇ ಇರುತ್ತೆ. ಈಗ ನಿಮ್ಮ ಮಗನಿಗೆ 2 ಕಣ್ಣುಗಳು ಹೋಗ್ಬಿಟ್ಟಿವೆ. ಮಹೇಶ, ಮಹೇಶ, ಏನಪ್ಪ ಮಾಡ್ಲಿ ನಾನು ಇವಾಗ? ಬದುಕಿ ಬಾಳ್ಬೇಕಾಗಿರೋನು ಬಾಳೆಲ್ಲ ಕತ್ತಲಿನಲ್ಲಿ ಸಂಕಟ ಪಡೋದನ್ನ ಹೇಗಪ್ಪ ನೋಡ್ಕೊಂಡಿರ್ಲಿ ನಾನು? ಕರ್ಮವೇ. ಜಗನ್ನಾಥ ಇದೆ ನೋಡಿದ್ರ ಇಷ್ಟೊಂದು ಧೈರ್ಯ ಕಳ್ಕೊಂಡ್ರೆ ಹೇಗೆ? ಆ ವಿಷಯಕ್ಕೆ ಅವಕಾಶ ಕೊಡ್ಬೇಡಿ. ನೋಡಿ, ಡೋಂಟ್ ಬಿ ಎಕ್ಸೈಟೆಡ್. ನಿಮ್ಮ ಮಗನಿಗೆ ಮತ್ತೆ ಕಣ್ಬರೋ ಚಾನ್ಸಸ್ ಇದೆ. ಹಾಗೆ ಹಾಗೆ ಯಾರಾದ್ರೂ ಐ ಬ್ಯಾಂಕ್ಗೆ ಕಣ್ಣುಗಳು ಡೊನೇಟ್ ಮಾಡಿರ್ತಾರೆ, ಅಂಥವ್ರ ಕಣ್ಣುಗಳು ಸಿಕ್ಕರೆ ಸರಿ ಹೋಗುತ್ತೆ. ಓಹೋ, ಯಾರಾದ್ರೂ ಐ ಬ್ಯಾಂಕ್ ಕಣ್ಣುಗಳನ್ನ ಡೊನೇಟ್ ಮಾಡಿದ್ರೆ, ಅದು ಸಿಕ್ಕಿದ್ರೆ
ಮಾಡಿದ್ರೆ ಸಿಕ್ಕಿದ್ರೆ ಅಂತ ಯಾಕೆ ಡೌಟ್ ಫೀಲ್ ಮಾಡ್ತೀರಿ? ಅವ್ರಿಗೆ ಅದೃಷ್ಟವಿದ್ರೆ ಆದಷ್ಟು ಬೇಗ ಕಂಡು ಬರುತ್ತೆ. ಆ ಅದೃಷ್ಟನ ಕಾಯೋದಕ್ಕಿಂತ ನನ್ನ ಕಣ್ಗಳನ್ನೇ ಕೊಟ್ಟುಬಿಡಿ. ನಾನು ಯಾರಿಗೋಸ್ಕರ ಬದುಕಬೇಕಾಗಿದೆ? ಈ ಪ್ರಾಣ ಇರೋದೇ ಅವನಿಗೋಸ್ಕರ. ಡಾಕ್ಟ್ರೆ ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಉಪಕಾರ ಮಾಡಿ ನೀವು. ಜಗನ್ನಾಥ ರಾಯರೇ, ನಿಮ್ ಮನಸ್ಸಿನ ಆತರ ವೇದನೆ ಏನು ಅಂತ ನನಗೆ ಅರ್ಥವಾಗುತ್ತೆ. ಆದ್ರೆ ಬದುಕಿರೋರ್ ಕಣ್ಣುಗಳನ್ನ ನಾವು ತಗೊಳ್ಳೋ ಹಾಗಿಲ್ಲ. ಐ ಬ್ಯಾಂಕ್ ಫೋನ್ ಮಾಡ್ತೀನಿ, ನೋಡೋಣ ದಯವಿಚ್ಚೆ ಹೇಗಿದೆಯೋ ಹಾಗಾಗುತ್ತೆ. ಬನ್ನಿ ನಿಮ್ ಮಗನ್ ನೋಡ್ಕೊಂಬರೋಣ. ಏನು ಹೆದರ್ಬೇಕಾಗಿಲ್ಲ, ದೇವರಿದ್ದಾನೆ. ಬನ್ನಿ. ಹಾ, ಸ್ಪೆಷಲ್ ವಾರ್ಡ್ನಲ್ಲಿ ಧರ್ಮ, ಹೋಗಿ ನೋಡಿ. ಡಾಕ್ಟ್ರೆ ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ಇದೊಂದು ಉಪಕಾರ ಮಾಡಿ ನೀವು. ಜಗನ್ನಾಥ ರಾಯರೇ, ನಿಮ್ ಮನಸ್ಸಿನ ಆತರ ವೇದನೆ ಏನು ಅಂತ ನನಗೆ ಅರ್ಥವಾಗುತ್ತೆ. ಆದ್ರೆ ಬದುಕಿರೋರ್ ಕಣ್ಣುಗಳನ್ನ ನಾವು ತಗೊಳ್ಳೋ ಹಾಗಿಲ್ಲ. ನನ್ನದು ಮುಗಿದು ಹೋದ ಕಥೆ. ಗೋಪಿ ಇನ್ನೂ ಬದುಕಿ ಬಾಳಬೇಕಾದವನು. ಬದುಕಿದ್ದು ಕತ್ತಲಲ್ಲಿ ನಡೆಯುತ್ತಿರುವ ನಾನು ನನ್ನ ಮಗನಾದರೂ ಬೆಳಕಿನಲ್ಲಿ ಬಾಳಲಿ ಎಂದು ನನ್ನ 2 ಕಣ್ಣುಗಳನ್ನು ಅವನಿಗೆ ಸಂತೋಷದಿಂದ ಕೊಡುತ್ತಿದ್ದೇನೆ. ದಯವಿಟ್ಟು ಇದನ್ನು ಸ್ವೀಕರಿಸಿ ನನ್ನ ಮಗುವಿಗೆ ಸಂತೋಷ ಕೊಡಿ, ನನ್ನ ಆತ್ಮಕ್ಕೆ ನೆಮ್ಮದಿ ಸಿಕ್ಕುವ ಹಾಗೆ ಮಾಡಿ. I am sorry to hear about the accident occurred to you. I sincerely pray God for the speedy recovery of your health. A. Rodriguez. ಜಗನ್ನಾಥ, ಜಗನ್ನಾಥ,
ಜಗನ್ನಾಥ, ಆವೇಶ ಪಡೋರ್ಗೆ ವಿವೇಕ ಕೆಲಸ ಮಾಡಲ್ಲಪ್ಪ. ನಿನ್ ದುಡುಕಿನಿಂದ ನಿನ್ ಮಗನ ಕಣ್ಣು ಬರ್ಬೋದು, ನಾಳೆ ಈ ವಿಷಯ ಅವನಿಗೆ ತಿಳಿದೇ ಇರುತ್ತಾ? ಅಪ್ಪನ ಕೊಂದು ಕಣ್ ಕಿತ್ಕೊಂಡೆ ಅಂತ ಗೊತ್ತಾದ್ರೆ ಅವನ್ ಜೀವಂತವಾಗಿ ಉಳಿತಾನ? ನಿನಗ ಅವನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅವನಿಗೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇದೆ. ಅಮ್ಮನ್ ಕಳ್ಕೊಂಡ್ರು ಅವನ್ನ ನೀನು ಬಿಟ್ಟು ಹೋಗೋ ಸರಿಯಲ್ಲಪ್ಪ. ನನ್ಗೆ ಯಾರೇ ಇದ್ದಾರೆ? ಹೇಳು, ನನ್ಗೆ ಯಾರಿದ್ದಾರೆ? ಗೋಪಿ, ತಗೊಳ್ಳಿ. ಏನೇನೋ ಹುಚ್ಚ ಆಸೆಗಳೆಲ್ಲ ಇಟ್ಕೊಂಡಿರ್ತೀವಿ. ನಾವ್ ಅಂದ್ಕೊಂಡ ಹಾಗೆ, ನಾವು ನೆನೆಸ್ಕೊಂಡ ಹಾಗೆ ಪ್ರತಿ ಒಂದು ನಡೆದು ಬಿಟ್ರೆ ಆಮೇಲೆ ನಮ್ಮನ್ನು ಹಿಡಿಯೋದಕ್ಕೆ ಯಾರ ಕೈನಿಂದನೂ ಸಾಧ್ಯ ಇಲ್ಲ ಅಲ್ಲ. ಹೌದು. ಅದಕ್ಕೆ ನಾನು ಹೇಳೋದು, ಇದುವರೆಗೆ ನಡೆದಿದ್ದನ್ನೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಇನ್ಮೇಲೆ ನಾವಿಬ್ರು ಒಬ್ಬನ್ನ ಒಬ್ರು ಮರೆತು ಬಿಡೋದು ಬಹಳ ಒಳ್ಳೇದು ಅಲ್ಲ? ಗೋಪಿ, ಹಾಗ್ ಮರಿಬೇಕಾದ್ರೆ ಒಂದೇ ಒಂದ್ ದಾರಿ ಇರೋದು. ಏನ್ ದಾರಿ? ಸಾವು. ನಾನ್ ಸತ್ ಮೇಲೇನೆ ನಿಮ್ಮನ್ ಮರಿಬಹುದಷ್ಟೇ. ಅಯ್ಯೋ ಹುಚ್ಚಿ, ನಾನು ಹೇಳಿದ್ದು ಇಂಥ ಮಾತನ್ನ ನಾನು ನಿಮ್ ಬಾಯಿಂದ ಕೇಳೋಕೆ ಇಷ್ಟಪಡಲ್ಲ. ಪ್ಲೀಸ್ ಪ್ಲೀಸ್ ಗೋಪಿ, ಪ್ಲೀಸ್. ನಾನು ನೋಡ್ಕೋತಾ ಇರೋದೇ ನನಗೊಂದು ಕೆಲಸ ಇನ್ಮೇಲೆ ಅಲ್ಲ? ಇದಕ್ಕಿಂತ ದೊಡ್ಡ ಕೆಲಸ ಯಾವ್ದು ಬೇಕೋ ಹೇಳಿ. ಸುಜಾತ, ಈ ಕನ್ನಡಕ ಹಾಕೊಂಡ್ಮೇಲೆ ಕಣ್ಣು ಇಲ್ದೊಂಥರ ಕಾಣಿಸ್ಕೊತಾ ಇಲ್ಲ ನಾನು. ಮಿಸ್ಟರ್ ಗೋಪಿ, ಓ ಡಾಕ್ಟರ್, ಹೇಗಿದ್ದೀರಾ? ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ. ಇವತ್ತು ನೀವು ಮನೆಗೆ ಹೋಗ್ಬೋದು. ಐ ಬ್ಯಾಂಕ್ ಫೋನ್ ಮಾಡಿದ್ದೀನಿ. ಕಣ್ಣುಗಳು ಬಂದ ತಕ್ಷಣ ಹೇಳಿ ಕಳಿಸ್ತೀನಿ. ಮಹೇಶ್, ಜಗನ್ನಾಥ್ ರೆಡ್ಡಿ, ಗೋಪಿನ್ ಕರ್ಕೊಂಡು ಹೋಗಿ. ಮಿಸ್ಟರ್ ಗೋಪಿ, ನಾನು ಬರ್ಲಾ? ಥ್ಯಾಂಕ್ ಯು ಡಾಕ್ಟರ್. ಜಗನ್ನಾಥ್ ರೆಡ್ಡಿ, ನಾನು ಬರ್ತೀನಿ.